ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಫಿಶ್ ಫ್ರೈ ಮಾಡ್ತಾಯಿದ್ದೆ. ಅದೇ ಫಿಶ್ ಫ್ರೈ ಮಾಡೋ ವಿಧಾನನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತೇಳಿ. ಅಂದರೆ ನಮ್ಮ ಮನೆಯವರು ಸಾಂಬಾರಿಗೆ ಮಾಡೋ ಹಾಗೆ ಕಟ್ ಮಾಡಿಸ್ಕೊಂಬಂದ್ಬಿಟ್ಟಿದ್ದಾರೆ. ಸೊ ಇದೇ ಚಿಕ್ಕ ಚಿಕ್ಕ ಪೀಸಲ್ಲೇ ಹಾಕ್ಬಿಟ್ಟು ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಂಬಾರು ಮಾಡಿದ್ರೆ ಯಾರೂ ಜಾಸ್ತಿ ತಿನ್ನಲ್ಲ. ಅಂದರೆ ಸಾಂಬಾರು ತಿಂತಾರೆ, ಸಾಂಬಾರಲ್ಲಿರೋ ಪೀಸ್ನ ನಮ್ಮ ಮನೆಯವರಂತೂ ಮುಟ್ಟೋದೇ ಇಲ್ಲ. ಮಗನೂ ಅಷ್ಟೇ ತಿನ್ನೋದಿಲ್ಲ. ಹಾಗಾಗಿ ಫ್ರೈ ಮಾಡಿಬಿಡೋಣ ಅಂತೇಳಿ ಫ್ರೈ ಮಾಡ್ಕೊಳ್ಳೋಕ್ಕೆ ರೆಡಿ. ಒಂದು ಸರಿ ನೀಟಾಗೆಲ್ಲ ತೊಳೆದಿದ್ದಾಗಿದೆ. ಈಗ ಇನ್ನೊಂದು ಸರಿ ಅದನ್ನು ಹುಣಸೆ ರಸ ಮತ್ತು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ನೆನೆ ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಸೊ ಫಿಶ್ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಅರಿಶಿನ ಪುಡಿ ಮತ್ತು ಕಲ್ಲುಪ್ಪು ಹಾಕ್ಬಿಟ್ಟು ಮತ್ತು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಸೊ ಇದ್ರ ರಸನ ಸೋಸಿಬಿಟ್ಟು ಹಾಕ್ಬಿಟ್ಟು ಇಟ್ಬಿಟ್ರೆ ನಮಗೆ ಫಿಶ್ದೆಲ್ಲ ಸ್ಮೆಲ್ ಬರುತ್ತಲ್ಲ, ಚುಂಗು ಆ ಸ್ಮೆಲ್ ಬರೋದಿಲ್ಲ ತಿನ್ನಬೇಕಾದ್ರೆ. ಸೊ ಹಾಗಾಗಿ ಈ ರೀತಿ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ಈ ಅರ್ಧ ಗಂಟೆ ನೆನೆಯೋ ಅಷ್ಟರಲ್ಲಿ ನೋಡಿ, ಈ ಥರ ಫಿಶೆಲ್ಲ ಮುಳುಗಬೇಕು. ಎಲ್ಲದಕ್ಕೂ ಮುಳುಗಿದ್ರೆ ಆಗ ಅದರದ್ದು ಹುಣಸೆ ರಸ ಎಲ್ಲ ಹೋಗುತ್ತಲ್ಲ. ಸೊ ಹಾಗಾಗಿ ಚುಂಗು ಸ್ಮೆಲ್ ಬರೋದಿಲ್ಲ. ಈಗ ಇದನ್ನು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಟ್ಟು ಈಗ ತವಾ ಫ್ರೈ ಮಾಡೋದಕ್ಕೆ ಏನೇನು ಬೇಕೋ ಅದನ್ನ ಖಾರನ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ನಾನು ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ 2 ಸ್ಪೂನಷ್ಟು. ಈಗ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಮೇಯ್ನಾಗಿ ನಾನು ಉಪ್ಪು ಸಾಂಬಾರು ಖಾರ ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಉಪ್ಪು ಸಾಂಬಾರು ಖಾರ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಷ್ಟೇ, ಇದಕ್ಕೇನೇನು ಬೇಕಾಗಿಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಬೋದು. ಕರಿಮೆಣಸಿನ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳೋರು ಹಾಕೋಬೋದು, ಬಟ್ ನಾನು ಹಾಕ್ತಾಯಿಲ್ಲ, ಅಚ್ಕಾರದ ಪುಡಿನೇ ಹಾಕಿದ್ದೀನಿ. ಸೊ ಈಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋಬಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕಲ್ದೆ ಹಂಗೇ ಮಿಕ್ಸ್ ಮಾಡಬೇಕು. ಆಮೇಲೆ ಬೇಕು ಅಂದರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸೊ ಈಗ ನೋಡಿ, ಈಗ ನೀರು ಬೇಕು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು, ಗಟ್ಟಿಯಾಗೇ ಇರಬೇಕು. ಫಿಶಲ್ಲೂ ನೀರಿನಂಶ ಇರುತ್ತಲ್ಲ, ಸೊ ಹಾಗಾಗಿ ಆವಾಗ ತೆಳ್ಳಗಾಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟೇ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಈ ಅದಕ್ಕೆ ಆದರೆ ಪರ್ಫೆಕ್ಟಾಗಿರುತ್ತೆ ಅಂತೇಳಿ ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಇನ್ನೂ ತೆಳ್ಳಗಾಗ್ಬಿಟ್ರಂತೂ ಫಿಶ್ಗೆ ಅಂಟೋದಿಲ್ಲ. ಸೊ ಹಾಗಾಗಿ ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಖಾರ ನೋಡ್ತಾ ಇದ್ದರೆ ಹಾಗೆ ತಿನ್ಬೇಡ ಅನ್ನೋಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇನ್ನು ಖಾರ ರೆಡಿ ಆಯಿತು. ಖಾರನ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನು ಫಿಶ್ನ ನಾನು ಆ ನೀರಿನಲ್ಲಿ ಹುಣಸೆ ರಸದಲ್ಲಿ ನೆನೆಯೋಕೆ ಇಟ್ಟಿದ್ದೀನಲ್ಲ. ಸೊ ಹಾಗಾಗಿ ಅದರಲ್ಲಿ ನೀರಿನಂಶ ಇರುತ್ತೆ ಅಂತೇಳಿ ಸ್ವಲ್ಪನೇ ಪ್ರೆಸ್ ಮಾಡಿ ನೀರನ್ನೆಲ್ಲ ತೆಗೆದ್ಬಿಟ್ಟು ಇಡ್ತಾಯಿದ್ದೀನಿ. ಹೆಂಗೆ ಆದರೂ ನೀರಿನಂಶ ಸ್ವಲ್ಪ ಅಂತೂ ಇದ್ದೇ ಇರುತ್ತೆ. ಸೊ ಇನ್ನು ತೆಗೆದು ಇಟ್ಬಿಟ್ಟು ಇನ್ನು ಫಿಶ್ಶು ತಲೆ ಅಂತೂ ಫ್ರೈ ಮಾಡೋದಕ್ಕಂತೂ ತುಂಬಾ ಕಷ್ಟ. ಅಂದರೆ ಒಂದು ಸೈಡ್ ಬೆಂದಿರುತ್ತೆ, ಒಂದು ಸೈಡ್ ಬೆಂದಿರಲ್ಲ. ಮತ್ತು ತಲೆದು ಆ ರೆಕ್ಕೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಫ್ರೈ ಮಾಡಬೇಕಾದ್ರೆ ಬಿಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಫಿಶ್ನ ತಲೆ ಯಾರೂ ತಿನ್ನೋದಿಲ್ಲ. ಸೊ ಹಾಗಾಗಿ ಸಾಂಬಾರು ಮಾಡಬೇಡ, ಸಾಂಬಾರು ಆದರೆ ತಿನ್ಕೋತಾರೆ ಅಂತೇಳಿ ಫಿಶ್ ತಲೆಯಲ್ಲಿ ಸಾಂಬಾರು ಮಾಡೋದು ಅಂದ್ಕೊಂಡಿದ್ದೀನಿ. ಇನ್ನು ನೀರಿಂದ ತೆಗೆದಿದ್ದಾಯಿತು ಎಲ್ಲನೂ. ಇನ್ನು ಉಳಿದಿದ್ದ ಪೀಸ್ನೆಲ್ಲ ನಾನು ಈ ಥರ ಖಾರ ರೆಡಿ ಮಾಡ್ಕೊಂಡಿದ್ದೆನಲ್ಲ, ಅದಕ್ಕೆಲ್ಲ ಹಚ್ಚಿ ಒಟ್ಟಿಗೆ ಇಟ್ಬಿಡ್ತೀನಿ. ಎಲ್ಲದಕ್ಕೂ ಒಟ್ಟಿಗೆ ಹಚ್ಬಿಡ್ತೀನಿ. ಹಚ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಯಾವಾಗ ಕೇಳ್ತಾರೆ ಆವಾಗವಾಗ ಒಂದೊಂದೇ ಪೀಸ್ ತೆಗೆದು ಫ್ರೈ ಮಾಡಿ ಕೊಡ್ಬೋದು ಅಂತೇಳಿ ಅಟ್ ದ ಟೈಮ್ ಎಲ್ಲದಕ್ಕೂ ಒಟ್ಟಿಗೆ ಈ ಥರ ಖಾರ ರೆಡಿ ಮಾಡ್ಕೊಂಡಿದ್ದೆನಲ್ಲ, ಅದನ್ನೆಲ್ಲ ಎಲ್ಲ ಕಡೆ ಒಳಗಡೆ ಎಲ್ಲ ನೀಟಾಗಿ ಹಚ್ಬಿಟ್ಟು ಇಟ್ಕೋತಾ ಇದ್ದೀನಿ. ನೋಡಿ, ಈ ಎಣ್ಣೆ ಹಾಕಿರೋದ್ರಿಂದ ನೀಟಾಗಿ ಅಂಟ್ತಾ ಇದೆ ಫಿಶ್ಗೆ. ಇಲ್ಲ ಅಂದರೆ ಅಂಟೋದಿಲ್ಲ, ಅಷ್ಟು ನೀಟಾಗಿ ಅಂಟೋದಿಲ್ಲ. ನಾವೆಲ್ಲೆಲ್ಲಿ ಹಿಡಿತೀವಿ ಅಲ್ಲೆಲ್ಲ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ನೀಟಾಗಿ ಅಂಟಿದೆ ನೋಡಿ. ಎಲ್ಲ ಫೈನಲಿ ಎಲ್ಲದಕ್ಕೂ ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ. 2 ತಲೆಗೂ ಕೂಡ ಹಚ್ಕೊಂಡಿದ್ದೀನಿ. ಎರಡು ಫಿಶ್ದು ತಲೆನ ಫ್ರೈ ಮಾಡೋಣ ನನಗೆ ಅಂತೇಳಿ ಅಂದ್ಕೊಂಡು 2 ಫಿಶ್ ತಲೆಗೂ ಕೂಡ ಹಚ್ಚಿ ಇಟ್ಟಿದ್ದೀನಿ. ಇನ್ನು ಉಳಿದಿದೆ ಖಾರ. ಆ ಉಳಿದಿದ್ದ ಖಾರದಲ್ಲಿ ಮತ್ತೆ ಫ್ರೈ ಮಾಡ್ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೋತೀನಿ. ಹೇಗೆ ಅಂತೇಳಿ ಫ್ರೈ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಇನ್ನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಅರ್ಧ ಗಂಟೆ. ಇನ್ನು ನಮ್ಮ ಮನೆಯವರು ಮಗ ಎಲ್ಲ ಅಂತೂ ತವಾ ಫ್ರೈ ಬೇಗ ಮಾಡಿಕೊಡು ಅಂತೇಳಿ ಕಾಯ್ತಾ ಇದ್ದಾರೆ. ಅಂದರೆ ನಾವೆಲ್ಲ KRS ಕಡೆ ಹೋದಾಗ ಅಲ್ಲಿ ತಿನ್ಕೊಂಬರ್ತಾಯಿದ್ವಿ. ಆರ್ತಿವ್ ಕೂಡ ಆ ಥರ ಎಲ್ಲ ಹೋದಾಗ ಸೊ ಆ ಸ್ಟೈಲಲ್ಲಿ ಮಾಡಿಕೊಡು ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಸ್ಟೈಲ್ ಮಾಡೋಣ ಅಂತೇಳಿ ಬೇಗ ಮಾಡಿಕೊಡು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಅರ್ಧ ಗಂಟೆ ಆಯಿತು. ಈಗ ತೆಗೆದಿದ್ದೀನಿ. ಈಗ ಫ್ರೈ ಮಾಡಬೇಕು. ಇನ್ನು ನಾನು ಹೇಳಿದ್ನಲ್ಲ ಉಳಿದಿದೆ ಖಾರ ಅಂತೇಳಿ, ಆ ಖಾರನ ಹೆಂಗೆ ಯೂಸ್ ಮಾಡ್ಕೋತೀನಿ ಅಂತಂದರೆ, ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ನಾವು ಬಜ್ಜಿ ಹಾಕ್ಬೇಕಾದ್ರೆ ಹಿಟ್ಟು ಕಲಿಸ್ಕೋತೀವಲ್ಲ, ಅದಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಮ್ಯಾಗ್ನೆಟ್ ಮಾಡಿ ಇಟ್ಟಿದ್ವಲ್ಲ ಫ್ರಿಜ್ಜಲ್ಲಿ, ಸೊ ಅದನ್ನು ಇದರೊಳಗೆ ಅದ್ದಿ ಫ್ರೈ ಮಾಡೋದು. ಅವಾಗಂತೂ ಹೆಂಗಿರುತ್ತೆ ಅಂದರೆ, ಈಗ ನಾವು ಕೆರೆಸಲೆಲ್ಲ ತಿಂತೀವಲ್ಲ ಆ ರೀತಿ ಬರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ಇನ್ನು ಫ್ರಿಜ್ಜಿಲ್ಲ ಅಂದರೆ 1 ಅವರ್ ಆಚೆನೂ ಕೂಡ ಇಡ್ಬೋದು. ಫ್ರಿಜ್ಜಲ್ಲಿ ಇಡ್ತಾಯಿದ್ರೆ 1 ಅವರ್ ಆಚೆ ಇಟ್ಟು ಕೂಡ ಮಾಡ್ಬೋದು. ಹಾಗೆ ಎಮರ್ಜೆನ್ಸಿ ಇದ್ದರೆ ನಾನು ಟೈಮ್ ಹಾಗೆ ಕಲಸಿ ಅಲ್ಲಲ್ಲೇ ಮಾಡ್ತೀನಿ. ಹಾಗೂ ಕೂಡ ಟೇಸ್ಟ್ ಬರುತ್ತೆ, ಏನಿಲ್ಲ. ಅಂದರೆ ಡಿಫ್ರೆಂಟ್ ಅಂದರೆ, ಈಗ ನಾವು
ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತಿಟ್ಟು ಫ್ರೈ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಷ್ಟೇ. ಇನ್ನು ತವಾನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಆಯಿಲ್ ಇದಕ್ಕೆ ಜಾಸ್ತಿನೇ ಬೇಕಾಗುತ್ತೆ, ಅಂದರೆ ಡೀಪ್ ಫ್ರೈ ಮಾಡಲ್ಲ, ಸೊ ಹಾಗಾಗಿ ಅವಾಗವಾಗ ಎಣ್ಣೆ ಹಾಕ್ಕೊಂಡೆ ಬೇಯಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಇನ್ನು ಆಯಿಲ್ ಹಾಕ್ಬಿಟ್ಟು ಈಗ ಎರಡೆರಡೇ ಪೀಸ್ ಬೇಯಿಸ್ಕೊತಾ ಇದ್ದೀನಿ. ಇನ್ನು ನೋಡಿ, ಇದು ಕಂಪ್ಲೀಟ್ ಒಂದು ಸೈಡು ಬೇಯೋ ತನಕ ನಾನು ಮುಟ್ಟೋದಕ್ಕೆ ಹೋಗಲ್ಲ, ಇಲ್ಲಾಂದರೆ ಖಾರ ಎಲ್ಲ ಹಸಿಯಾಗಿರುತ್ತಲ್ಲ ಖಾರ, ಸೊ ಅದೆಲ್ಲ ಎದ್ಬಿಡುತ್ತೆ. ಇನ್ನು ಒಂದು ಸೈಡ್ ನನಗೆ ಬೆಂದಿದೆ ಅನ್ನಿಸ್ತು, ಹಾಗಾಗಿ ಈಗ ಒಂದು ಸೈಡ್ ಮತ್ತೆ ಮೊಗ್ಚಾಕಿ ಇನ್ನೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ. ಹೀಗೆ ಎರಡೂ ಕಡೆ ಚೆನ್ನಾಗಿ ಮೊಗ್ಚಾಕ್ತಾ ಬೇಯಿಸ್ಕೋಬೇಕು. ನೋಡಿ, ಒಂದು ಕಡೆ ಕಂಪ್ಲೀಟಾಗಿ ಫ್ರೈ ಆಗಿದೆ, ಇನ್ನೊಂದು ಕಡೆ ಫ್ರೈ ಆಗಬೇಕು. ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಎಲ್ಲ ಕಡೆ ಖಾರ ಹಿಡಿದಿದೆ. ಸೊ ಕಲರು ಕೂಡ, ಫಿಶ್ದು ಕಲರು ಕೂಡ ಚೇಂಜ್ ಆಗಿದೆ. ಈಗ ಎರಡೂ ಕಡೆ ಫ್ರೈ ಆದಮೇಲೆ ಈ ಥರ ಒಂದು ಸರಿ ನಿಲ್ಲಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ 2 ಪೀಸ್ ಅಂತೂ ಫುಲ್ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇನ್ನು ಇದನ್ನು ತೆಗೆದಿಟ್ಬಿಟ್ಟು ಮತ್ತೆ ಇನ್ನೊಂದೆರಡು ಪೀಸ್ನ ಫ್ರೈ ಮಾಡ್ಕೋತೀನಿ. ಮಗಂಗೆ 2 ಪೀಸು, ಹಸ್ಬೆಂಡ್ಗೆ 2 ಪೀಸು ಅಂತೇಳಿ 4 ಪೀಸ್ ಅಷ್ಟೇ ಮಾಡ್ಕೋತಾ ಇದ್ದೀನಿ. ಇನ್ನು ಉಳಿದಿದ್ದನ್ನ ಅವ್ರು ಕೇಳಿದಾಗಷ್ಟೇ ಮಾಡ್ಕೊಡ್ತೀನಿ. ಇನ್ನು ನನಗೆ ಅಂತೇಳಿ ಒಂದೆರಡು ತಲೆಗೆ ಫ್ರೈ ಮಾಡೋಣ ಅಂತೇಳಿ ಖಾರ ಹಚ್ಚಿಟ್ಟಿದ್ದೀನಲ್ಲ ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ. ಈಗ ನೋಡಿ, ಆಯಿಲ್ನ ಕೂಡ ಮೇಲ್ಮೇಲೆ ಹಾಕೋಬೇಕಾಗತ್ತೆ. ಫಸ್ಟ್ ಮಾಡಬೇಕಾದ್ರೆ ನಾನು ಆಯಿಲ್ ಜಾಸ್ತಿ ಹಾಕ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲೇ, ಸೊ ಹಾಗಾಗಿ ಆಯಿಲ್ ಯೂಸ್ ಮಾಡಿಲ್ಲ. ಈಗ ಇದಕ್ಕೆ ಆಯಿಲ್ ಬೇಕಾಗುತ್ತೆ. ಸೊ ಆಯಿಲ್ ಬೇಕು ಅಂತಂದಾಗ ಈ ಥರ ಆಯಿಲ್ನ ಹಾಕ್ಕೊಂಡು ಸ್ಪೂನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನಿಲ್ಲಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ಕೆಳಗಡೆ ಬೇಯಬೇಕಲ್ಲ ಅಂಥೇಳಿ ಈ ರೀತಿ ನಿಲ್ಲಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಫೈನಲ್ಲಿ 4 ಪೀಸ್ನ ಫ್ರೈ ಮಾಡಿದ್ದಾಯಿತು. ಇನ್ನು ಹಸ್ಬೆಂಡ್ಗೂ ಮಗನಿಗೂ ಕೊಟ್ಬಿಟ್ಟು, ಮಗಳಿಗೆ ನಾನೇ ತಿನ್ನಿಸ್ತೀನಿ. ಹಸ್ಬೆಂಡ್ಗೂ ಮಗನಿಗೂ ಕೊಟ್ಬಿಟ್ಟು ಬಂದೆ. ನೋಡಿ, ಅವರಂತೂ ತುಂಬ ಇಷ್ಟಪಟ್ಟು ತಿಂದರು. ಹಸ್ಬೆಂಡ್ ಅಂತೂ ತಿಂದರು ತುಂಬ ಇಷ್ಟಪಟ್ಟು. ಮಗ ಸ್ವಲ್ಪ ಬಿಸಿನಲ್ಲಿ ತಿನ್ನಲ್ಲ, ಆರಿಸ್ಕೊಂಡು ನಿಧಾನಕ್ಕೆ ತಿಂತಾ ಇದ್ದಾನೆ. ಅವನಿಗೂ ಇಷ್ಟ ಆಯಿತು, ಚೆನ್ನಾಗಿದೆ ಅಮ್ಮ, ಹೊರಗಡೆ ತಿಂತೀವಲ್ಲ ಹಂಗೆ ಇದೆ ಅಂತ ಹೇಳ್ದ. ಇನ್ನು ಅವ್ರು ತಿಂತಾ ಇದ್ದಾರಲ್ಲ ಅಂತೇಳಿ ಇನ್ನು ನಾನು 2 ಫಿಶ್ಗೆ ತಲೆಗೆ ಖಾರ ಹಚ್ಚಿಟ್ಟಿದ್ನಲ್ಲ ಅದನ್ನು ಫ್ರೈ ಮಾಡೋಣ, ಹೆಂಗೆ ಬರುತ್ತೆ ನೋಡೋಣ ಅಂತೇಳಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಬೇಕು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅಂದರೆ ತಲೆದು ಮೇಲಿನ ಭಾಗ ಇರುತ್ತಲ್ಲ ಅದಂತೂ ಗಟ್ಟಿಯಾಗಿರುತ್ತೆ. ಇನ್ನು ಕೆಳಗಡೆ ಇರುತ್ತಲ್ಲ ಈ ರೆಕ್ಕೆ ಎಲ್ಲ, ಬಾಯಿ ಹತ್ರ ಎಲ್ಲ ಕೆಳಗಡೆ, ಅದಂತೂ ಎಲ್ಲ ಕಳ್ಚ್ಕೋತಾ ಇರುತ್ತೆ. ಅಂದರೆ ಮೂಳೆಗಳಿರ್ತಾವಲ್ಲ ಅದೆಲ್ಲ ಕಳ್ಚ್ಕೋತಾ ಇರುತ್ತೆ, ರೆಕ್ಕೆ ಟೈಪು. ಸೊ ನೋಡೋದು ಆ ಕಡೆ ಈ ಕಡೆ ಅದಕ್ಕೆ ಬೇಯಿಸಬೇಕು ಅಂತೇಳಿ ಆ ಕಡೆ ಈ ಕಡೆ 2 ಕಡೆ ಫ್ರೈ ಮಾಡ್ತಾಯಿದ್ದೀನಿ. ಇನ್ನು ಹಾವೇನಲ್ಲೇ ಒಳಗಡೆನೂ ಬೇಯಲಿ ಅಂತೇಳಿ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ಆದರೂ ಕೂಡ ಒಳಗಡೆ ಬೆಂದಿರುತ್ತೋ ಏನೋ ನೋಡಬೇಕು, ಇಲ್ಲಾಂದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಒಳಗಡೆ ಬೆಂದಿಲ್ಲ ಅಂದರೆ. ಫೈನಲಿ ನೋಡಿ, 2 ಕಡೆ ಚೆನ್ನಾಗಿ ರೋಸ್ಟ್ ಆಗೋ ತನಕ ಏನು ಕೂಡ ಕಳ್ಚ್ಕೊಂಡಿರಲಿಲ್ಲ. ಬಟ್ ನನಗೆ ಒಳಗಡೆ ಒಂದು ಸ್ವಲ್ಪ ಬೆಂದಿಲ್ಲ ಅನ್ನಿಸ್ತು, ಹಾಗಾಗಿ ಈಗ ಆ ಕಡೆ ಈ ಕಡೆ ರೆಕ್ಕೆನೆಲ್ಲ ತೆಗೆದ್ಬಿಟ್ಟು ಒಳಗಡೆ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಫಿಶ್ದು ತಲೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನೋದು, ಇಲ್ಲಾಂದರೆ ಕಬಾಬ್ ರೀತಿ ಡೀಪ್ ಫ್ರೈ ಮಾಡ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ತವಾ ಫ್ರೈ ಮಾಡ್ತಿದ್ದಲ್ಲ, ಸೊ ಇದು ಎರಡನ್ನೇ ಮಾತ್ರ ಫ್ರೈ ಮಾಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಸೊ ಫೈನಲಿ ಈಗ ಇದು ಕೂಡ ಬೆಂದಿದೆ. ಏನಿಲ್ಲ, ಆ ಕಡೆ ಈ ಕಡೆ ರೆಕ್ಕೆಗಳೆರಡು ಕಳಿಸ್ಕೊಂಡಿದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಫೈನಲಿ ಫಿಶ್ದು ತಲೆ ಫ್ರೈನೂ ಕೂಡ ರೆಡಿಯಾಗಿದೆ. ಈಗ ನಾನು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ನಮ್ಮ ಮನೆಯ ಫಿಶ್ ಫ್ರೈ ಮಾಡುವ ವಿಧಾನ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಮತ್ತು ಹೇಗಿತ್ತು ಅಂತ ಹೇಳೋದು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.